ನೆಕ್ಸ್ಟ್ ಯಾವ್ದ್ರಿ ಇವಾಗ ವ್ಯೂ, ಟೈಟಲ್ನಾಗ ವ್ಯೂ ಅಂತ ಬರೀರಿ. MS ವರ್ಡ್ ನಲ್ಲಿನ ವ್ಯೂ ರೀ. ಓಕೆ, ವ್ಯೂನಾಗ ಮುಂಚೆ ಬರೋದು ಯಾವ್ದಂದ್ರೆ ಇದಕ್ಕೆ ಟೈಟಲ್ ತಗೊಂಡ್ರ ಡಾಕ್ಯುಮೆಂಟ್ ವ್ಯೂ ಅಂತ ಕರಿತೀವಿ. ಅದ್ರ ನಮ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಅವಷ್ಟ ಬರ್ಸಿಡ್ತೀನಿ ರೀ. ಮೊದಲನೇ ಬರೋದು ಯಾವ್ದಂದ್ರೆ ರೀ ಪ್ರಿಂಟ್ ಲೇಔಟ್ ರೀ. ಪ್ರಿಂಟ್ ಲೇಔಟ್ ಮೊಟ್ಟ ಮೊದಲನೇದಾಗಿ ಬರೋದು ಯಾವ್ದಂದ್ರೆ ರೀ ಪ್ರಿಂಟ್ ಲೇಔಟ್. ಓಕೆ, ಹೇಳೋಣ್ರಿ ರೀ. ಓಕೆ, ನೆಕ್ಸ್ಟ್ ವರ್ಡ್ ಡಾಕ್ಯುಮೆಂಟ್ನಲ್ಲಿ ಡಿಫಾಲ್ಟ್ ವ್ಯೂ ಪ್ರಿಂಟ್ ಲೇಔಟ್ ಆಗಿದೆ. 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 ನೆಕ್ಸ್ಟ್ ರೀ, ಇನ್ನು ಫುಲ್ ಸ್ಕ್ರೀನ್ ಅಂತೂ ಬರ್ಸಂಗಿಲ್ರಿ, ಅದು ಈಸಿ ಅದ ನಮ್ಗೆ ಗೊತ್ತಾಗ್ತದೆ ರೀ. ನೆಕ್ಸ್ಟ್ ಬರ್ಕೊಡ್ರಿ ವೆಬ್ ಲೇಔಟ್. ನೆಕ್ಸ್ಟ್, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ನ ಮಾಹಿತಿಯು ವೆಬ್ ಪೇಜ್ನಂತೆ ಕಾಣಲು. ನೆಕ್ಸ್ಟ್ ಇನ್ನು ಮೂರನೇದ್ರಿ ಔಟ್ಲೈನ್ ರೀ. ಈ ಔಟ್ಲೈನ್ ಎಲ್ಲಿ ಬರ್ತಂದ್ರೆ ಇದೇ ವ್ಯೂನಾಗೆ ಬರ್ತದೆ. ಔಟ್ಲೈನ್ ಬರ್ಕೊಂಡ್ಬಿಟ್ರಿ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಪ್ಯಾರಾಗ್ರಾಫ್ಗಳು ಅನ್ಆರ್ಡರ್ ಲಿಸ್ಟ್. ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಪ್ಯಾರಾಗ್ರಾಫ್ಗಳು ಅನ್ಆರ್ಡರ್ ಲಿಸ್ಟ್ನ ವ್ಯೂನಲ್ಲಿ ಕಾಣುವಂತೆ ಮಾಡಲು. ಎಕ್ಸಾಂಪಲ್ ಅನ್ಆರ್ಡರ್ ಲಿಸ್ಟ್ ಅಂದ್ರೆ ಯಾವ್ರಿ? ಹೊಸದ್ರಿ. ಯಾವ್ದ? ಆರ್ಡರ್ ಲಿಸ್ಟ್ ಅಂದ್ರೆ 1 2 3 ರೀ, ABC ರೀ, ರೋಮನ್ ನಂಬರ್ 1, ರೋಮನ್ ನಂಬರ್ 2, ರೋಮನ್ ನಂಬರ್ 3. ಇದ್ರಲ್ಲಿ ತಮ್ಗೆ ಏನಂದ್ರೆ ಒಂದು ಆರ್ಡರ್ ಲಿಸ್ಟ್ ಸಿಗ್ತಾವ. ಒಂದು 10 ಹೆಸರು ಬರ್ದೀವಿ ಸರ್, ಇದ್ರಾಗ ಯಾವ್ದಾದ್ರು ಒಂದು ಹೆಸರು ಯಾವ ಒಂದು ಪ್ಲೇಸ್ನಾಗ ಅಂದ್ರೆ ಇದು 4ನೇ ಪ್ಲೇಸ್ನಾಗದ್ರಿ, 5ನೇ ಪ್ಲೇಸ್ನಾಗದ ಅಂತ ಹೇಳ್ಬೋದ್ರಿ. ಅದ್ರ ಬದಲಿ ನಾನು ಏನಾದ್ರೂ ಬುಲೆಟ್ಸ್ಗಳು ಹಾಕೊಂಬಂದಿನ ಅಂದ್ರೆ ಯಾವ ಪ್ಲೇಸ್ ಅಂತ ಗೊತ್ತಾಗ್ತದ್ರೆ ಎಣಿಕೆ ಮಾಡ್ಬೇಕಾಗ್ತದೆ. ಹೌದ್ರಿ ರೀ, ಅದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ಅನ್ಆರ್ಡರ್ ಲಿಸ್ಟ್. ಎಕ್ಸಾಂಪಲ್ ನಮ್ಗೆ ಈ ಪ್ಯಾರಾಗ್ರಾಫ್ಗಳು ಹೆಂಗ್ ಬಂದಿರ್ತಾವ ಅಂತಂದ್ರೆ ರೀ, ಇದು ಕ್ಲಿಕ್ ಮಾಡಿದಾಗ ಅನ್ಆರ್ಡರ್ ಲಿಸ್ಟ್ ನಾಗೆ ಬರ್ತಾವ್ರಿ. ಈ ಹಿಂದೆ ನೋಡಿದ್ವಿ, ಕನ್ಫ್ಯೂಷನ್ ಆಯ್ತಾ? ಎಕ್ಸಾಂಪಲ್ ಇದನ್ನ ತೆಗೋಣ ಅಂತ ಇರ್ತಡ್ರಿ, ಇಲ್ಲೇ ತಗೊಂಡ್ಬಿಡೋಣ ಅಂತ. ಔಟ್ಲೈನ್ ರೀ, ಈಗ ಬಂದವ್ ನೋಡ್ರಿ. ಇವು ಯಾವ್ದಂದ್ರೆ ಈಗ ಹಿಂಗೆ ಬರ್ಕೊಂಡು ಹೋಗಿ ಅಂತ ಇಟ್ಕೊಡ್ರಿ, ಭಾಳಷ್ಟು ಅಂತ ತಿಳ್ಕೊಡ್ರಿ. ಇದ್ರಾಗ ಇದು ಈ ಪ್ಯಾರಾಗ್ರಾಫ್ ಎಷ್ಟನೇ ಲೈನ್ನಾಗ ಯಾವ ಒಂದು ಸ್ಟೇಜ್ನಾಗ ಅದ ಅಂತ ಹೇಳಕ್ಕಾಗಲ್ರಿ. ಇದು 1ನೇ ಸ್ಥಾನ 2ನೇ ಸ್ಥಾನ ಅಂತ ಹೇಳಕ್ಕಾಗಲ್ರಿ, ಭಾಳಷ್ಟು ಬಂದಾಗ. ಸೊ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಬುಲೆಟ್ಸ್ ಬಂದವು ಅಂದ್ರೆ ಅವಕ್ಕೆ ಏನಂತ ಕರಿಬೇಕ್ರಿ? ಅನ್ಆರ್ಡರ್ ಲಿಸ್ಟ್ ಅಂತ ಕರಿಬೇಕ್ರಿ. 1 2 3 ಅಂತ ಬಂದವ್ ಸರ, ABCD ಅಂತದವ್ರಿ. ರೋಮನ್ ನಂಬರ್ ಬಂದವ್ ಅಂದ್ರೆ ಅವಕ್ಕೆ ಏನಂತೀರಿ? ಆರ್ಡರ್ ಲಿಸ್ಟ್ ಅಂತ ಕರಿತೀವಿ. ಸೊ ಪ್ಯಾರಾಗ್ರಾಫ್ಗಳು ಯಾವ ವಿಧದಲ್ಲಿ ಬಂದಿರ್ತಾವ್ರಿ? ಅನ್ಆರ್ಡರ್ ಲಿಸ್ಟ್ ನಲ್ಲಿ ಬಂದಿರ್ತಾವ್ರಿ. ಅದಕ್ಕೆ ಯಾವ ವ್ಯೂ ರೀ?
ಔಟ್ಲೈನ್ ಎನ್ನುವ ವ್ಯೂ ಪ್ರಸ್ತುತ ಡಾಕ್ಯುಮೆಂಟ್ ನ ಎಲ್ಲಾ ಪ್ಯಾರಾಗ್ರಾಫ್ಗಳು ಯಾವ ತರ ಬಂದಿರ್ತಾವ್ರಿ ಅನ್ ಆರ್ಡರ್ ಲಿಸ್ಟ್ ನಲ್ಲಿ ಕಾಣುವಂತೆ ಮಾಡಲು. ಕ್ಲಿಯರ್ ಅದರ ರೀ? ನೆಕ್ಸ್ಟ್ ಇನ್ನ ಡ್ರಾಫ್ಟ್ ಇಂಪಾರ್ಟೆಂಟ್ ಎಲ್ಲ ಬಿಟ್ಬಿಟ್ಟು, ಬಟ್ ನಿಮ್ಗೆ ಡ್ರಾಫ್ಟ್ ಬಗ್ಗೆ ಐಡಿಯಾ ಬಂತಲ್ರಿ? ಬಂದದ್ರೇ ರೀ? ಹ್ಞೂ ಅಂದ್ರೆ ಪಾಪ ಹತ್ತ ನಮಗೆ. ಹೌದಲ್ರಿ? ಓಕೆ, ಏನಿಲ್ಲ, ಸಿಂಪಲ್ ರೀ. ಡ್ರಾಫ್ಟ್ ಅಂದ್ರೆ ಯಾವ್ದಾರ ಒಂದು ಮಾಹಿತಿ ಬರಿತಿರ್ತೀವಿ, ನಮ್ಗೆ ಏನಾದ್ರು ಕರೆಕ್ಷನ್ ಇದ್ದಾಗ ಅದನ್ನ ತಗೊಳಕಂತಾನೆ ಸೈಡಿಗೆ ಪೇಜ್ ಬಂದಿರ್ತದೆ ಅಷ್ಟೇ ರೀ. ನೆಕ್ಸ್ಟ್ ರೂಲರ್ ಅದ, ಒಂದೇ ಸಂಗ ಬರಿಬೇಡ್ರಿ. ರೂಲರ್ ಅದ, ಏನಿಲ್ಲ, ರೂಲರ್ ಹಾಕಕ್ಕೆ ತೆಗಿಯಕ್ಕೆ ಇದನ್ರಿ ಇಲ್ಲಿ ರೈಟ್ ಮಾರ್ಕ್ ಅದಾವ. ಗೈಡ್ ಲೈನ್ಸ್ ಗೊತ್ತೈತ್ರಿ. ಇನ್ನ ಡಾಕ್ಯುಮೆಂಟ್ ಮ್ಯಾಪ್ ಅಂದ್ರೆ ಏನಾಗ್ತೈತಿ ಹೇಳ್ರಿ? ಸೈಡಿಗೆ ನಮಗೆ ಏನ್ ಬಂದಿತ್ತು ಅಂದ್ರೆ ಟೈಟಲ್ ಬಂದಿರ್ತೀವ್ರಿ, ಅದನ್ನ ಕ್ಲಿಕ್ ಮಾಡಿದಾಗ ಪ್ಲಸ್ ಮೈನಸ್ ಅಂತ ಇರ್ತೀವಿ ಸರ್, ಅವ್ರಿ. ಇನ್ ಥಂಬನೇಲ್ ಅಂದ್ರೆ ಇವು ಎಲ್ಲಿ ಬರೋದು ಎಲ್ಲಾ ಪೇಜ್ಗಳು ಎಷ್ಟು ಪೇಜ್ ಇದಾವಲ್ಲ ಸೈಡಿಗೆ ಈ ಕಡೆ ಪೇಜ್ಗಳು ಕಾಣ್ತಿರ್ತಾವ್ರಿ. ಈಗ ನಾವು ನೆಕ್ಸ್ಟ್ ಸ್ಲೈಡ್ ಶೋ ಅಂತ ಕರಿತೀವಿ, ಪ್ರೆಸೆಂಟೇಷನ್ ರೀ. ಅದ್ರ ಸ್ಲೈಡ್ಗಳು ಸೈಡಿಗೆ ಬಂದಿರ್ತಾವ, ಆ ತರ ಕಾಣ್ಬೇಕಾಗಿತ್ತಂದ್ರೆ ಯಾವ್ದ್ರಿ? ಥಂಬನೇಲ್ ಅಂತ ಕರಿತೀವ್ರಿ. ಇನ್ನ ಜೂಮ್ ಅಂತ ನಮ್ಗೆ ಗೊತ್ತಾಗ್ಯದ ಸರ್. ಜೂಮ್ ಗೊತ್ತಾಗ್ಯದಲ್ರಿ? ಅತಿ ಕಡಿಮೆ ಎಷ್ಟದ, ಅತಿ ಹೆಚ್ಚಿಗೆ ಎಷ್ಟದ ಗೊತ್ತಾದ್ರೆ ಸಾಕ್ರಿ. ಕ್ಲಿಯರ್ ಅದರ ರೀ? ನೆಕ್ಸ್ಟ್ ಇನ್ ಈ ಕಡೆ ಬಂದ್ರೆ ಮ್ಯಾಕ್ರೋ ಅಂತ ಅನ್ನೋದ್ರಿ. ಮ್ಯಾಕ್ರೋ ಅಂದ್ರೆ ನಾವ್ ಇಲ್ಲಿ ಮಾಡುವಂತ ಕಾರ್ಯವನ್ನ ಸಂಗ್ರಹಣ ಮಾಡಾಕ್ರಿ. ಅದನ್ನ ಅಷ್ಟು ಇದನ್ನೆಲ್ಲ ಬಿಟ್ಬಿಡೋಣ ಅಂತ ಅದನ್ರಿ. ಇವು ಒಂದಿಷ್ಟು ಕ್ಲಿಯರ್ ಅದಾರ ರೀ? ಕ್ಲಿಯರ್ ಅದಾರೆ? ಇಷ್ಟಿದ್ರೆ ಸಾಕ್ರಿ. ಸೊ ಇನ್ನ ಬಿ ಏನಾದ್ರು MS ವರ್ಡ್ ಆಗಿತ್ತು ಅಂದ್ರೆ ಕೇಳ್ರಿ, ಇಲ್ಲ ಅಂದ್ರೆ ಹೊಸ ಚಾಪ್ಟರ್ ಚಾಲು ಮಾಡೋಣಂತ್ರಿ. ಮುಗಿದ್ರೆ ರೀ? ಚಲೋ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ್ರಿ ರೀ.